ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳು ಹಲವಾರು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಮುಕ್ತಾಯಗೊಳಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿರವರು ಇತ್ಯರ್ಥವಾದ ಪ್ರಕರಣಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳಾದ ಶಿವಕುಮಾರ್, ಶ್ರೀನಿವಾಸ್ ಕೆಆರ್ ಹಾಗೂ ಕುಮಾರಿ ರಂಜಿತಾ ಜಿಬಿರವರುಗಳು ಹಾಜರಿದ್ದರು. न्यास न्याय
ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಮಾಗಡಿ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಒಂದು ದಿನದ ಲೋಕ ಅದಾಲತ್ನ ನಾವು ಹಮ್ಮಿಕೊಂಡಿದ್ವಿ. ಈ ಲೋಕ ಅದಾಲತ್ನಲ್ಲಿ ನಮಗೆ ಮತ್ತು ಇಲ್ಲಿ ಮಾಗಡಿ ಜನತೆನಲ್ಲಿ ಇರುವಂಥ ವ್ಯಾಜ್ಯಗಳ ಬಗ್ಗೆ ನಾನು ಈಗ ವರದಿ ಕೊಡೋದಕ್ಕೆ ಅಂತ ಇದ್ದೀನಿ. ಈ ಲೋಕ ಅದಾಲತ್ನ ನಾವಾಗಲೇ ನೋಟಿಫೈ ಮಾಡ್ದಂಗೆ ಜಾನ್ವರಿಯಿಂದ ನಡೀತಾ ಇದೆ. ಜಾನ್ವರಿ 2026ರಿಂದ ನಾವು ವ್ಯಾಜ್ಯಗಳನ್ನ ನಾವು ಇತ್ಯರ್ಥ ಮಾಡೋದಕ್ಕೆ ಮತ್ತು ಲಿಟಿಗೇಷನ್ಸ್ನ ಮತ್ತು ಪಾರ್ಟಿಗಳ ಮಧ್ಯದಲ್ಲಿ ಏನೇನು ತೊಂದರೆಗಳಿದೆಯೋ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವು ಜಾನ್ವರಿ ತಿಂಗಳಿಂದ ಈ ಮಾರ್ಚ್ ಇವತ್ತಿನವರೆಗೂ ನಾವು ಮೀಡಿಯೇಷನ್ ಮತ್ತು ಕನ್ಸಿಲಿಯೇಷನ್ ಮತ್ತು ಇತ್ಯಾದಿ ಎಲ್ಲ ADR ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಥಡ್ಗಳನ್ನ ನಾವು ಉಪಯೋಗಿಸ್ಕೊಂಡು ಈ ದಿನ ಕನ್ಕ್ಲೂಡ್ ಆಗಿರುವಂಥ ಲೋಕ ಅದಾಲತ್ನಲ್ಲಿ ನಮಗೆ ಮಾಗಡಿಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದರಂತೆ ನಾವು ಈ ದಿನ ನಾನು ಹೇಳ್ದಾಗೆ ಜಾನ್ವರಿಯಿಂದ ತೊಗೊಂಡಿರುವಂಥ ಕೇಸಸ್ಸು ಮತ್ತು ಈ ದಿನ ನಾವು ತೊಗೊಂಡಿರುವಂಥ ಕೇಸಸ್ ಎಲ್ಲ ಸೇರಿಸ್ಕೊಂಡು 3648 ಕೇಸ್ಗಳನ್ನ ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡೋದಕ್ಕೆ ಅಂತ ತೊಗೊಂಡಿದ್ವಿ. ಇದರಲ್ಲಿ 657 ಕೇಸ್ಗಳು ಇತ್ಯರ್ಥ ಆಗಿದೆ. ಮತ್ತು ಈ ಇತ್ಯರ್ಥ ಆಗಿರುವಂಥ ಕೇಸ್ಗಳಲ್ಲಿ 3,93,66,000 ಹಣ ಇರುವಂಥ ವ್ಯಾಜ್ಯಗಳು ಸೆಟ್ಲಾಗಿದೆ. ಈ ದಿನ ನಾನು ಹೇಳೋದಿಷ್ಟೇ, ಲೋಕ ಅದಾಲತ್ನಲ್ಲಿ ನೀವು ಎಲ್ಲಾದರೂ ಸೆಟಲ್ಮೆಂಟ್ ಮಾಡಿಕೊಂಡ್ರೆ, ಯಾರಾದರೂ ಕೇಸ್ಗಳಿದೆ, ವ್ಯಾಜ್ಯಗಳಿದೆ, ಎಲ್ಲ ಪಾರ್ಟಿಗಳು ಸೆಟಲ್ಮೆಂಟ್ ಮಾಡಿಕೊಂಡ್ರೆ ಕೋರ್ಟಲ್ಲಿ ಕಟ್ಟಿರುವಂಥ ಕೋರ್ಟ್ ಫೀ ಎಲ್ಲ ರೀಫಂಡ್ ಆಗೋದ್ರ ಜೊತೆಗೆ ನಿಮ್ಮ ವ್ಯಾಜ್ಯಗಳು, ನಿಮ್ಮ ರಿಲೇಷನ್ಶಿಪ್ಸು, ಯಾರ್ಯಾರ ಮಧ್ಯದಲ್ಲಿ ಏನೇನು ತೊಂದರೆಗಳಿರುತ್ತೆ ಆ ರಿಲೇಷನ್ಶಿಪ್ಸು ಎಲ್ಲ ಇತ್ಯರ್ಥ ಆಗುತ್ತೆ. ಇವತ್ತಿನ ದಿನ ಕೆಲವು ವ್ಯಾಜ್ಯಗಳು ಇತ್ಯರ್ಥ ಆಗಿದೆ. ಅದರಲ್ಲಿ ಹೇಳಬೇಕು ಅಂತಂದರೆ ಗಂಡ ಹೆಂಡತಿ ರಿಲೇಷನ್ಶಿಪ್ ಮಧ್ಯೆ ಇರುವಂಥ ಡಿಸ್ಪ್ಯೂಟ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅಥವಾ ಒಂದು ಕ್ರಿಮಿನಲ್ ಕೇಸಸ್ ಆಗಿರ್ಬೋದು, ಎಲ್ಲದರಲ್ಲೂ ಲಿಟಿಗೇಷನ್ ಸಾಲ್ವ್ ಆಗಿದೆ. ಈ ಲಿಟಿಗೇಷನ್ ಇವತ್ತಿನ ದಿನ ಸಾಲ್ವ್ ಆಗಿರೋಂಥ ಲಿಟಿಗೇಷನಲ್ಲಿ ಯಾರ್ಯಾರು ಪಾರ್ಟಿಗಳಿರ್ತಾರೋ ಅವರೆಲ್ಲ ಇಲ್ಲಿಂದ ಕೋರ್ಟಿಂದ ಹೊರಗಡೆ ಹೋಗಬೇಕಾದ್ರೆ ಅವರ ವೈರತ್ವ ಆಗಲಿ, ಅವರ ಹಿಂದಿನ ಏನೇನು ತೊಂದರೆಗಳಾಗಿತ್ತೋ ಅದೆಲ್ಲ ಮರೆತು ಇಲ್ಲಿ ಕೋರ್ಟಿಂದ ಸಂತೋಷವಾಗಿ ಅವ್ರಿಗೆ ಏನು ಸೆಟಲ್ಮೆಂಟ್ ಆಗಿದೆಯೋ ಆ ಒಂದು ವಿಚಾರದಲ್ಲಿ ಸಂತೋಷವಾಗಿ ಅವರ ಇಚ್ಛೆಯಿಂದ ಇಲ್ಲಿ ಸೆಟಲ್ಮೆಂಟ್ ಮಾಡಿಕೊಂಡು ಹೋಗಿದ್ದಾರೆ. ಈ ಇವತ್ತಿನ ಲೋಕ ಅದಾಲತ್ನಲ್ಲಿ ನಮಗೆ ಮಾಗಡಿ ವಕೀಲರ ಸಂಘ ಆಗಿರ್ಬೋದು, ಅಥವಾ ಮಾಗಡಿನಲ್ಲಿರುವಂಥ ಎಲ್ಲ ಸರ್ಕಾರಿ ಇಲಾಖೆಯವರು ನಮಗೆ ತುಂಬ ಸಹಯೋಗ ಕೊಟ್ಟಿದ್ದಾರೆ. ಇವರೆಲ್ರಿಗೂ ನಾನು ಈ ಒಂದು ಲೋಕ ಅದಾಲತ್ ಸಕ್ಸಸ್ನ ಅಭಿನಂದಿಸ್ತಾ ಮತ್ತು ಅವ್ರಿಗೆ ಕೃತಜ್ಞತೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.